ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಅತಿಥಿ ಉಪನ್ಯಾಸಕರನ್ನು ಬಳಸಿಕೊಂಡು ನಾವು ಇವತ್ತು ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಾವು ದಿನಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ, ಇನ್ನು ಇದುವರೆಗೂ ಅತಿಥಿ ಉಪನ್ಯಾಸಕರ ನೇಮಕ ಆಗಿಲ್ಲ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಶೈಕ್ಷಣಿಕ ಒಂದು ಪ್ರಗತಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ದಿನಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಕಾರಣ ತಮಗೆ ಗೊತ್ತಿದೆ, ಇವತ್ತು ನ್ಯಾಯಾಲಯದಲ್ಲಿ UGCಯ ಏನು ನಿಯಮಗಳ ಅಡಿಯಲ್ಲಿ ಯಾರು ಅರ್ಹತೆಯನ್ನು ಹೊಂದಿದ್ದಾರೆ, ಯಾರು UGCಯ ನಿಯಮಗಳ ಅಡಿಯಲ್ಲಿ ಅರ್ಹತೆ ಹೊಂದದೇ ಇರ್ತಕ್ಕಂಥವ್ರು, ಈ ಎರಡು ವಿಚಾರಗಳ ಬಗ್ಗೆ ಇವತ್ತು ನ್ಯಾಯಾಲಯದ ಮುಂದೆ ಇರ್ತಕ್ಕಂಥ ಒಂದು ಸಮಸ್ಯೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ನಾವು ಇದೇ ಅತಿಥಿ ಉಪನ್ಯಾಸಕರು ಸುಮಾರು 15-20 ವರ್ಷಗಳು ಅವರು ಅರ್ಹತೆ ಇಲ್ಲ ಅಂತ ಹೇಳಿ ಇವತ್ತು ಯಾರು ಹೇಳ್ತಾ ಇದ್ದೇವೆ, ಅವರನ್ನ ನಾವು ಬಳಸ್ಕೊಂಡು ಇವತ್ತು ಇದುವರೆಗೂ ನಾವು ನಮ್ಮ ಪ್ರಯಾಣವನ್ನು ನಾವು ಮಾಡಿದ್ದೇವೆ. ಈಗ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆದರೆ ಮಾನವೀಯತೆಯ ನೆಲೆಗಟ್ಟನ್ನು ಕೂಡ ನಾವು ಒಂದು ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಇವೆಲ್ಲದರ ನಡುವೆ ಇವತ್ತು ನಾವು ಸಿಕ್ಕಾಕೊಂಡಿರ್ತಕ್ಕಂಥದ್ರು. ಈಗ ಬಹುಶಃ ನಿನ್ನೆ ಅಂತಿಮವಾಗಿ ವಾದ ವಿವಾದ ಆಗಿದೆ. ಬಹುಶಃ ಸೋಮವಾರ ಅಧಿಕೃತವಾಗಿ ಒಂದು ನ್ಯಾಯಾಲಯದಲ್ಲಿ ತೀರ್ಪು ಬರ್ತದೆ. ಆ ತೀರ್ಪಿನ ಅಡಿಯಲ್ಲಿ ನಾವು ತಕ್ಷಣ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಸಜ್ಜಾಗಿದ್ದೇವೆ. ಅತಿಥಿ ಉಪನ್ಯಾಸಕರ ಹಲವಾರು ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರ ಬಗ್ಗೆ ಬಹಳಷ್ಟು ಅವರ ಒಂದು ಕಷ್ಟ ಸುಖಗಳು ಮತ್ತು ಅವರ ಸಮಸ್ಯೆಗಳನ್ನು ಆಲಿಸಿರ್ತಕ್ಕಂಥದ್ರ ಪರಿಣಾಮ ಕಳೆದ ವರ್ಷ ಜನವರಿಯಲ್ಲಿ ಒಂದು ಒಳ್ಳೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಗೊತ್ತಿದೆ. ಒಂದೆರಡು ವಿಚಾರ ಹಾಗೆ ಉಳಿದಿತ್ತು. ತಮಗೆ ಗೊತ್ತಿದೆ, ನಿಧನ ಇವತ್ತು 60 ವರ್ಷ ಸೇವೆ ಮಾಡಿ ಏನು ಅವರು ನಿವೃತ್ತಿ ಹೊಂದತಕ್ಕಂಥವ್ರಿಗೆ ಯಾವುದೇ ರೀತಿ ಒಂದು ಹಣಕಾಸಿನ ಒಂದು ಸಹಾಯ ಇರಲಿಲ್ಲ. ಅದಕ್ಕೆ ಇಡುಗಂಟು ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇತ್ತು. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿದ್ರು. ನಂತರ ನಮ್ಮ ಮುಂದೆ ಸಮಸ್ಯೆ ಬಂತು. ಕೆಲವರು 10 ವರ್ಷಕ್ಕಿಂತ ಹೆಚ್ಚು ಸೇವೆ ಮಾಡಿ ಆಕಸ್ಮಿಕವಾಗಿ ಮರಣ ಹೊಂದಂಥವ್ರು ಕೂಡ ಏನಾದರೂ ಸಹಾಯ ಮಾಡಬೇಕು ಅಂತಕ್ಕಂಥದ್ದು. ಅದನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿವೃತ್ತಿ ಹೊಂದಿದಾಗ ಕೊಡ್ತೀವಿ 5 ಲಕ್ಷ ಇಡುಗಂಟು, ಅದೇ ರೀತಿ 10 ವರ್ಷ ಸೇವೆ ಮಾಡಿ ಏನಾದರೂ ಕಾರಣಾಂತರದಿಂದ ತೀರ್ಕೊಂಡವರಿಗೆ 5 ಲಕ್ಷ ಕೊಡ್ತಕ್ಕಂಥದ್ದನ್ನು ಕೂಡ ನಮ್ಮ ಸರ್ಕಾರ ಈಗ ಅನುಮೋದನೆ ಮಾಡಿದೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈ ರೀತಿ ನಿರಂತರವಾಗಿ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥದ್ರ ಜೊತೆಗೆ ತಮಗೆ ಗೊತ್ತಿದೆ, ಕಳೆದ ವರ್ಷದ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ನಾವು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ವಿ. ಏನು 1242 ಸಹಾಯಕ ಪ್ರಾಧ್ಯಾಪಕರ ಒಂದು ಉದ್ಯೋಗಕ್ಕೆ ಒಂದು ಏನು ಹಿಂದೆ ನಾವು ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿ ಅವರಿಗೆ ನೇಮಕಾತಿ ಆದೇಶ ಕೊಡ್ತಕ್ಕಂಥದ್ದಕ್ಕೆ ಒಂದು ಗೆಜೆಟ್ ನೋಟಿಫಿಕೇಶನ್ ಕಳೆದ ವರ್ಷ ಮಾಡಿದ್ವಿ. ಒಂದೇ ಒಂದು ತಿಂಗಳಲ್ಲಿ ನಾವು ಆ ಎಲ್ಲ ಪ್ರಕ್ರಿಯೆಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೊಂದು ಇವೆಲ್ಲವನ್ನ ದಾಖಲಾತಿಗಳ ಪರಿಶೀಲನೆಯನ್ನು ಮಾಡಿ ಬಹುಶಃ ದಾಖಲೆ ಅಂತ ಕಾಣ್ತದೆ. ಇಲ್ಲಿ ಬಹಳಷ್ಟು ಜನ ಹಳಬರಿದ್ದೀರಿ. ಬೆಳಗ್ಗೆ ಪ್ರಾರಂಭ ಮಾಡಿದ್ವಿ, ಕೌನ್ಸಿಲಿಂಗ್ ಪ್ರಾರಂಭ ಮಾಡಿ ರಾತ್ರಿಗೆ ಕೌನ್ಸಿಲಿಂಗ್ ಮುಗಿಸಿ ರಾತ್ರಿನೇ ಅವರಿಗೆ ನೇಮಕಾತಿ ಆದೇಶ ಬಹುಶಃ ಚರಿತ್ರೆಯಲ್ಲೇ ಯಾರೂ ಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಪ್ರಕ್ರಿಯೆಯನ್ನು ನಾವು ಕಳೆದ ವರ್ಷ ನಾವು ನವೆಂಬರ್ ತಿಂಗಳಲ್ಲಿ ಮಾಡಿರ್ತಕ್ಕಂಥದ್ದಿದೆ. ಅಲ್ಲಿ ನಮಗೆ ಕಲ್ಯಾಣ ಕರ್ನಾಟಕದ ಭಾಗದ ಕೆಲವು ಸಮಸ್ಯೆಗಳಿತ್ತು. ಅದು ಕೂಡ ಈಗ ಮತ್ತೆ ನಾವು ಕಾನೂನಿನ ಒಂದು ಸಲಹೆಯನ್ನು ಪಡೆದು ನಿನ್ನೆ ಒಂದು 25 ಜನ ಸಹಾಯಕ ಪ್ರಾಧ್ಯಾಪಕರು ಕಲ್ಯಾಣ ಕರ್ನಾಟಕ ಭಾಗದವರು ಕೂಡ ಅವರಿಗೆ ಒಂದು ಕಂಡೀಷನಲ್ ಅಪಾಯಿಂಟ್ಮೆಂಟ್ ಕೊಡುವಂಥದ್ದಕ್ಕೂ ನಿನ್ನೆ ಅದಕ್ಕೆ ಅಧಿಕೃತವಾಗಿ ನಾವು ಕಡತವನ್ನು ನಾನು ನಿನ್ನೆ ಸಹಿ ಮಾಡಿದ್ದೇನೆ. ಈ ರೀತಿ ನಿರಂತರವಾಗಿ ಒಂದು ಬದಲಾವಣೆ ತರ್ತಕ್ಕಂಥ ಪ್ರಯತ್ನ ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯದಲ್ಲಿ 2000 ನಾವು ಶಿಕ್ಷಕರ ಅಂದರೆ ಬೋಧಕರ ನೇಮಕಾತಿಗೆ ಆಯವ್ಯಯದಲ್ಲಿ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಆ ಪ್ರಕ್ರಿಯೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಶಾಲಾ ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಇವೆರಡೂ ಕಡೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ನೇಮಕಾತಿ ಪ್ರಕ್ರಿಯೆಗಳನ್ನು ಈಗ ಒಳ ಮೀಸಲಾತಿ ಸಮಸ್ಯೆ ಕೂಡ ಬಗೆಹರಿದಿರೋದ್ರಿಂದ ಆದಷ್ಟು ತ್ವರಿತವಾಗಿ ಅದಕ್ಕೆ ಕೂಡ ನೇಮಕಾತಿಯ ಒಂದು ಪ್ರಕಟಣೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ನಾವು ಈಗಾಗಲೇ ಎಲ್ಲ ಚಾಲನೆ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಈ ರೀತಿ ಹಲವಾರು ಪ್ರಯತ್ನಗಳ ಜೊತೆಯಲ್ಲಿ ತಮಗೆ ಗೊತ್ತಿದೆ, ಬಹಳ ವರ್ಷಗಳಿಂದ ನಮ್ಮ ಪದವಿ ಕಾಲೇಜುಗಳಲ್ಲಿ ಪ್ರಾಂಶುಪಾಲರಿಲ್ಲ. 310 ಜನ ಪ್ರಾಂಶುಪಾಲರ ನೇಮಕಾತಿ ವಿಚಾರದಲ್ಲೂ ಸಹ ಈಗಾಗಲೇ ಎಲ್ಲ ಕಾನೂನು ತೊಡಕುಗಳು ನಾನಾ ರೀತಿಯಾದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಈಗ ಅಂತಿಮವಾಗಿ ಅವರ ಅಬ್ಜೆಕ್ಷನ್ ಕಾಲ್ ಮಾಡಿದ್ವಿ. ಈಗ ಅಬ್ಜೆಕ್ಷನ್ ಪ್ರತಿಯೊಬ್ಬರ ಒಂದು ಏನು ಅವರ ಅಬ್ಜೆಕ್ಷನ್ಸ್ ಇದೆ ಅದಕ್ಕೆ ಒಂದೊಂದಕ್ಕೂ
ನಾವು ಆಲಿಸಿ ಅದಕ್ಕೆ ಸ್ಪೀಕಿಂಗ್ ಆರ್ಡರ್ ಕೊಡುವಂಥ ಕೆಲಸ ತ್ವರಿತವಾಗಿ ಮಾಡ್ತಾ ಇದ್ದೀವಿ. ಬಹುಶಃ ಇನ್ನು ಕೆಲವು ದಿನಗಳಲ್ಲಿ ಆ ಒಂದು ನೇಮಕಾತಿ ಪ್ರಕ್ರಿಯೆ ಕೂಡ ಪೂರ್ಣ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿ ಹಲವಾರು ಒಂದು ಪ್ರಯತ್ನಗಳ ಜೊತೆಯಲ್ಲಿ ತಮಗೆ ಗೊತ್ತಿದೆ, ಬಹಳ ವರ್ಷಗಳಿಂದ ವೃತ್ತಿ ಪದೋನ್ನತಿ ಸಮಸ್ಯೆ ಇತ್ತು. ವೃತ್ತಿ ಪದೋನ್ನತಿಯನ್ನ